ಹಾಯ್ ಫ್ರೆಂಡ್ಸ್, ಇವತ್ತು ವೆರೈಟಿಯಾಗಿ ರೆಡ್ ಕಲರ್ ಇಡ್ಲಿನ ಮಕ್ಕಳು ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್. ನೋಡಿ, ಉದ್ದಿನಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ನೆನೆ ಹಾಕ್ತಾ ಇದ್ದೀನಿ ಉದ್ದಿನಬೇಳೆನ. 1 kg ಇಡ್ಲಿ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ ಇಡ್ಲಿ ನೆನೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಉದ್ದಿನಬೇಳೆ ಕಾಣಿಸ್ತಾ ಇದೆ ಅಲ್ವಾ, ಮಿಕ್ಸಿ ಮಾಡಿಕೊಂಡು 1 kg ರವೆಗೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀಟಾಗಿ ಕೆಳಗೆ ಮೇಲೆ ಎಲ್ಲ ಕಲಸಿ ನೀಟಾಗಿ ನೀರು ಎಷ್ಟು ಬೇಕೋ ಅಷ್ಟು ಇಡ್ಲಿಗೆ ಎಲ್ಲ ಹಾಕ್ಕೊಂಡು ನೆನೆಸಿ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇಟ್ಟು ಮತ್ತೆ ತರಕಾರಿ ತಗೊಳ್ತಿದ್ದೀನಿ ಫ್ರೆಂಡ್ಸ್. ನಾನು ಕ್ಯಾರೆಟು, ಬೀಟ್ರೋಟು, ಮೆಂತ್ಯ ಸೊಪ್ಪಿದೆ ಫ್ರೆಂಡ್ಸ್. ಮೆಂತ್ಯ ಸೊಪ್ಪು ತಗೊಳ್ತಾ ಇದ್ದೀನಿ. ಈಗ ಮಕ್ಕಳು ತಿನ್ನೋಕ್ಕೆ ತುಂಬ ಇದು ಮಾಡ್ತಾರೆ, ತರಕಾರಿನ ತಿನ್ನಲ್ಲ, ಎತ್ತಿಡ್ತಾರೆ, ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈಗ 3 ಥರದ್ದು ತಗೊಂಡಿದ್ದೀನಿ. ನೋಡಿ, ಕ್ಯಾರೆಟು, ಬೀಟ್ರೋಟು, ಮೆಂತ್ಯ ಸೊಪ್ಪನ್ನು ಹಾಕಿ ಮಿಕ್ಸಿ ಮಾಡ್ತಾ ಇದ್ದೀನಿ. ನೋಡಿ, 3 ತಗೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ನೀಟಾಗಿ ಹಿಂಡ್ಕೊಂಡು ಹಿಟ್ಟೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ, ಕಾಣಿಸ್ತಾ ಇದಲ್ವಾ, ನೋಡಿ ಯಾವ ಥರ ಹಾಕಿದ್ದೀನಿ ಅಂತ ಎಲ್ಲ ನೀಟಾಗಿ ಹಿಂಡ್ಕೊಂಡು ಅದರೊಳಗಡೆ ಹಾಕ್ತಾಯಿದ್ದೀನಿ. ನೀಟಾಗಿ ಈ ಥರ ಕಲಿಸ್ಕೋಬೇಕು ಫ್ರೆಂಡ್ಸ್. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈಗ ತರಕಾರಿನೆಲ್ಲ ಈಗ ಹಾಕ್ಕೊಟ್ರೆ ಎತ್ತಿಡ್ತಾರೆ, ತಿನ್ನೋದಿಲ್ಲ. ನನ್ನ ಮಕ್ಕಳು ತಿನ್ನಲ್ಲ ಅಂತೇಳಿ ಇದು ಮಾಡೋದಕ್ಕಿಂತ ಈ ಥರ ಮಾಡಿದರೆ ಒಂಥರ ಏನೋ ವೆರೈಟಿಯಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಲ್ವಾ, ರೆಡ್ಡಾಗಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಕಲಸಿ ಕೆಳಗೆ ಮೇಲೆ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ನೋಡಿ, ನಾನು ಬಟ್ಟೆ ಹಾಕಿದ್ದೀನಿ. ಇಡ್ಲಿ ಪಾತ್ರೆಗೆ ಬಟ್ಟೆಯಾಗಿ ನೀಟಾಗಿ ಅದರೊಳಗಡೆ ಹಾಕಿ ಇಡ್ಲಿನ ಸ್ವಲ್ಪ ಉಪ್ಪು, ಸೋಡಾ ಪುಡಿ ಹಾಕಿದ್ದೀನಿ. ಹಾಕಿ ಪಾತ್ರೆಯಲ್ಲಿ ಇಟ್ಟು ಎಲ್ಲ ಇಟ್ಟು ನೀಟಾಗಿ ಕ್ಯಾಪ್ ಹಾಕ್ತಾಯಿದ್ದಾನೆ. ನೋಡಿರಿ, ಕ್ಯಾಪ್ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಬಿಟ್ಬಿಟ್ರೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಇಡ್ಲಿ ಯಾವ ಥರ ರೆಡಿಯಾಗಿದೆ ಅಂತ. ರೆಡ್ಡಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟಿಯಾಗಿರುತ್ತೆ. ಇಡ್ಲಿ ಮತ್ತು ಚಟ್ನಿ, ಸಾಂಬಾರು ಜೊತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀವು ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳಿ. ಯೂಟ್ಯೂಬ್ ಚಾನಲ್ ಕಾಣಿಸ್ತಾ ಇದೆ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್